ಎಸ್ಐಆರ್ ವಿಚಾರವಾಗಿ ವಿಪಕ್ಷಗಳಿಂದ ದೂರು ವಿಚಾರ, ವಿರೋಧ ಪಕ್ಷಗಳಿಗೆ ಆರೋಪ ಮಾಡೋದೇ ಕೆಲಸ. ವಿಪಕ್ಷ ನಾಯಕರ ವಿರುದ್ಧ ಸಿಎಂ ಡಿಕೆಶಿ ವಾಗ್ದಾಳಿ. ಸರ್ಕಾರದಿಂದ ಎಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸ, ಮತದಾನದ ಹಕ್ಕು ಉಳಿಸಿಕೊಳ್ಳಿ ಅಂತ ಹೇಳಿದ್ದೇವೆ. ಚುನಾವಣಾ ಆಯೋಗ ನ್ಯಾಯಬದ್ಧವಾಗಿ ಮಾಡ್ತಿದೆ, ನಾವು ಪ್ರತಿಭಟನೆಗೆ ಪ್ಲಾನ್ ಮಾಡ್ತಿದ್ದೇವೆ ಎಂದ ಸಿಎಂ. ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ,